ಹಲೋ, ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅಭಿಲಾಷ ಮಾತಾಡ್ತಾ ಇರೋದು. ಆ್ಯಕ್ಚುಲಿ ನಿಮಗೆಲ್ಲ ಗೊತ್ತಾಗಿರುತ್ತೆ, ತಮ್ನೇಲಲ್ಲಿ ನೋಡಿರ್ತೀರ. ಹೌದು, ಒಂದು ವರ್ಷಗಳ ಹಿಂದೆ ನನ್ನದೊಂದು ಕಿವಿ ಓಲೆ ಕಳೆದೋಗಿತ್ತು. ಅದು ಒಂದು ವರ್ಷ ಆದಮೇಲೆ ನನಗೆ ಇವಾಗ ಸಿಕ್ಕಿದೆ. ನನಗೆ ತುಂಬ ಖುಷಿಯಾಗಿದೆ. ಯಾಕೆ ಅಂದರೆ ಒಂದು ವರ್ಷ ಆದಮೇಲೆ ನಾನು ಕಳೆದೋಗಿರೋ ಓಲೆ ಸಿಕ್ತಲ್ಲ ಅನ್ನೋ ಖುಷಿ ತುಂಬ ಇದೆ ನನಗೆ. ಆ ಓಲೆ ತೋರಿಸ್ತೀನಿ ನಿಮಗೆ. ಹೇಗಿದೆ? ಇದು ಸಿಂಪಲ್ ಲೈಟ್ ವೆಯ್ಟೆಡ್ ಜ್ಯುವೆಲರಿ. ಇದು ಚೆನ್ನಾಗಿದೆ, ಆದರೆ ಹಾಕೊಂಡ್ರೆ ಲುಕ್ಕಾಗಿರುತ್ತೆ. ತುಂಬ ಸಿಂಪಲ್ಲಾಗೂ ಯೂಸ್ ಮಾಡ್ಬೋದು, ಅಥವಾ ಏನಾದರೂ ನಾರ್ಮಲ್ ಫಂಕ್ಷನ್ಗೂ ಯೂಸ್ ಮಾಡ್ಬೋದು. ಆ ಥರ ಓಲೆ ಆಗಿದೆ ಇದು. ನನಗೆ ಪರ್ಸ್ನಲಿ ಇದು ಇಷ್ಟ ಆಗಿದೆ. ಚೆನ್ನಾಗಿದೆ ಅಲ್ಲ? ಈ ಓಲೆ ನಾನು 2019 ತೊಗೊಂಡಿದ್ದು. 2019 ಅಕ್ಷಯ ತೃತೀಯ ದಿನ ತೊಗೊಂಡಿದ್ದೆ. ನಾನು ನನ್ನ ಫ್ರೆಂಡ್ ದಾಕ್ಷಾಯಿಣಿ ಅಂತ ಇದ್ದೀವಿ. ನಾವಿಬ್ಬರು ಮಾತಾಡ್ಕೊಂಡು ತೊಗೊಂಡಿದ್ವಿ. ಇದಕ್ಕಿಂತ ಮುಂಚೆ ಈ ಥರ ಒಂದು ರಿಂಗ್ ತೊಗೊಂಡಿದ್ದೆ. ಅದ್ರ ಲಾಸ್ಟ್ ಇಯರ್ ಅಂದರೆ 2018 ಈ ರಿಂಗ್ ತೊಗೊಂಡಿದ್ದೆ. 2018 ಹಾಂ, ಹೌದು, 2018 ಈ ರಿಂಗ್ ತಗೊಂಡಿದ್ದೆ ನಾನು. 2019 ಈ ಇಯರಿಂಗ್ ತಗೊಂಡೆ. ನಾವಿಬ್ಬರು ಮಾತಾಡ್ಕೊಂಡು ತಗೊಂಡ್ವಿ. ಹಿಂಗೆ ಇಬ್ಬರು ತಗೊಳ್ಳೋಣ ಅಕ್ಷಯ ತೃತೀಯ ದಿನ, ಎವ್ರಿ ಇಯರ್ ಹೀಗೆ ತಗೊಂಡೋಣ, ಗ್ರಾಮ್ಗಳನ್ನ ಇನ್ಕ್ರೀಸ್ ಮಾಡ್ಕೊತ ಹೋಗೋಣ. ಆವಾಗ ಒಂದು ನೆನಪಿರುತ್ತೆ, ಒಂದು ಖುಷಿ ಇರುತ್ತೆ, ಅದ್ರ ಜೊತೆಗೆ ಮನಿ ಸೇವಿಂಗ್ಸ್ ಇರುತ್ತೆ ಅಂತ ಹೇಳಿ ಇಬ್ಬರು ಮಾತಾಡ್ಕೊಂಡು ತಗೊಳ್ತಾ ಇದ್ವಿ. ಅದು 2 ವರ್ಷ ಅಷ್ಟೇ ಆಗಿತ್ತು. ಅದಾದಮೇಲೆ 2020 ಏನಾಯಿತು, ಕರೋನಾ ಬಂತು. ನಾವು ಊರಿಗೆ ಶಿಫ್ಟ್ ಆಗಿದ್ವಿ. ಅಂದರೆ ವರ್ಕ್ ಫ್ರಮ್ ಹೋಮ್ ಇರೋದ ಕಾರಣದಿಂದ ನಾವು ಊರಿಗೆ ಹೊರಟೋದ್ವಿ. ನಾವಿಬ್ಬರು ಮತ್ತೆ ಸೇರೋಕ್ಕಾಗಿಲ್ಲ. ಮತ್ತು ನಮಗೆ ಇಬ್ರಿಗೂ ಆ ಟೈಮಲ್ಲೇ ಮದುವೆ ಆಯಿತು. ಕರೋನಾ ಪೀರಿಯಡಲ್ಲೇ 2021 ಸೆಕೆಂಡ್ ವೇವ್ ಕರೋನಾ ಬಂದಿತ್ತು. ಆ ಟೈಮಲ್ಲಿ ಮದುವೆ ಆಯಿತು. ಸೊ ಆಮೇಲೆ ಅವಳು ಸಪ್ರೇಟ್ ಆದಳು, ನಾನು ಸಪ್ರೇಟ್ ಆದೆ. ನಾವಿಬ್ಬರು ಮದುವೆ ಆದಮೇಲೆ ಇದುವರೆಗೂ ಒಂದು ಸರಿನೂ ಮೀಟೇ ಆಗಿಲ್ಲ. ಬಟ್ ಕಾಂಟ್ಯಾಕ್ಟಲ್ಲಿದ್ದೀವಿ, ಚೆನ್ನಾಗಿ ಮಾತಾಡ್ತೀವಿ, ಶೇರ್ ಮಾಡ್ಕೊತಿದ್ವಿ. ಅದಾದಮೇಲೆ ಸ್ವಲ್ಪ ಇವಾಗ ಅಷ್ಟು ಟಚ್ ಇಲ್ಲ ಅಂತಂತಂದ್ರೂ ಒಂದು ಯಾವಾಗಾದ್ರೂ ಕಾಲ್ ಮಾಡ್ತೀವಿ, ಮಾತಾಡ್ತೀವಿ. ಹೀಗೆ ಎಷ್ಟು ನಮಗೆ ಇನ್ಫಾರ್ಮೇಷನ್ ಬೇಕು, ಏನಾಯಿತು, ಹೇಗಿದೆಯಾ ಆ ಥರ ಮಾತಾಡ್ಕೊತೀವಿ. ಆದರೆ ನೆನಪು ಯಾವತ್ತೂ ಹೋಗೋದಿಲ್ಲ ಅನ್ನೋದಕ್ಕೆ ನೋಡಿ, ಈ ಇಯರಿಂಗ್ ಹಾಕ್ಕೊಂಡಾಗೆಲ್ಲ ನನಗೆ ಅವಳೇ ನೆನಪಾಗ್ತಾಳೆ, ಅಥವಾ ಈ ರಿಂಗ್ ನೋಡಿದಾಗೆಲ್ಲ ಅವಳೇ ನೆನಪಾಗ್ತಾಳೆ. ನಾನು ಅವಳ ಜೊತೆ ತೊಗೊಂಡಿದ್ದು, ಇಂಥ ದಿನ ತೊಗೊಂಡಿದ್ವಿ, ಈ ವರ್ಷ ತೊಗೊಂಡಿದ್ದೀನಿ ಅನ್ನೋದು ನನಗೆ ನೆನಪಾಗುತ್ತೆ. ಬಾ 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 ಬಾ. ಸುಸ್ಸು ಮಾಡಿದ್ಯಾ? No. ನನ್ನ ಮಗ ಮಲಗಿದ್ದಾನೆ, ವಿಡಿಯೋ ಮಾಡೋಣ ಅಂತಂತೇಳಿ ನಾನು ತಗೊಂಡೆ. ಇವನು ಎದ್ದು ಬಂದುಬಿಟ್ಟಿದ್ದಾನೆ. ಕಂದ ಇದು ಮಮ್ಮದು. ಓಕೆ, ಕ್ಲೋಸ್ ಮಾಡಿಡ್ತಾ ಇದ್ದಾನೆ ಅವನು. ಸೇ ಹಾಯ್ ಎಲ್ರಿಗೂ ಹಾಯ್. ಇಲ್ಲಿಡು ಇದನ್ನ ಇಲ್ಲಿಡಮ್ಮ, ಬಾಟಲ್ ಇಲ್ಲಿಡ, ಬಾಟಲ್ ಇಲ್ಲಿಡು ಕಂದ. ಹಾಂ, ಓಕೆ. ಹಾಯ್ ಎವ್ರಿವನ್. ಊಟ ಆಯ್ತು? ಕಾಫಿ ಆಯಿತಾ? ಕಾಫಿ ಆಯಿತಾ? ಬನ್ನಿ ನಮ್ಮ ಮನೆಗೆ.
ಕಾಫಿ ಕುಡಿಯೋರಿ. ಏನಮ್ಮ ಬಾಲ್ ಬೇಕಾ? ಹಾಂ, ಅವನೀಗ ಬಾಲ್ ಬೇಕಂತೆ, ಆಟ ಆಡೋದಕ್ಕೆ ಹೋಗಬೇಕು ಅವನು ಈಗ. ಅದೇ ನಾನು ಇದ್ರ ಬಗ್ಗೆ ಅದೇ ಸ್ಟೋರಿ ಹೇಳೋಣ, ಇನ್ನೊಂದಷ್ಟು ವಿಷಯ ಇತ್ತು ಹೇಳೋಣ, ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಏನಂದರೆ ಇದು ಕಳೆದೋದಾಗ ನನಗೆ ಗೊತ್ತಿತ್ತು ನಾನು ಕಳ್ಕೊತ ಸಿಗುತ್ತೆ ಅನ್ನೋ ಕಾನ್ಫಿಡೆಂಟ್ ಇತ್ತು. ಸಿಕ್ಕಿದಾಗ ನಾನು ಅದನ್ನೇ ಹೇಳಿದೆ ಮನೆಯಲ್ಲಿ, ನನಗಿದು ಸಿಗುತ್ತೆ, ನಾನು ಕಷ್ಟಪಟ್ಟು ದುಡ್ಡಿಂದ ತಗೊಂಡಿದ್ದು ಅಂತ ಹೇಳಿದರೆ ಮನೆಯಲ್ಲಿ ತುಂಬ ನಗ್ತಾಯಿದ್ರು. ಮತ್ತು ಹೇಳ್ತಾಯಿದ್ರು, ಸಿಕ್ಕಿದ್ದಕ್ಕೆ ಏನೋ ಈ ಥರ ಹೇಳ್ತಾ ಇದೆಯಾ, ಸಿಗಲಿಲ್ಲ ಅಂತಂತಂದಿದ್ರೆ ಏನು ಮಾಡ್ತಿದ್ದೆ ಅಂತ ಕೇಳ್ತಾಯಿದ್ರು. ಅವಾಗ ಅನಿಸ್ತು ನನಗೆ, ಓಕೆ ನಾನು ಹಿಂಗೆ ಅಂದ್ಕೊಂಡಿದ್ದೆ ತಪ್ಪ ಅಂತಂತ. ನನಗೆಲ್ಲೋ ಒಂದು ಕಡೆ ಸೆನ್ಸ್ ಅನಿಸುತ್ತೆ, ನಾವು ನಿಜವಾಗ್ಲೂ ಶ್ರಮಪಟ್ಟು ತುಂಬ ಇದರಿಂದ ತಗೊಂಡಿರೋ ವಸ್ತುಗಳೇ ಆಗಲಿ ಏನೇ ಆದ್ರೂ ಕಳ್ಕೊಳ್ಳೋದಿಲ್ಲ, ನಾವು ಸಿಕ್ಕೇ ಸಿಗುತ್ತೆ ಅನಿಸುತ್ತೆ. ಇದು ಒಂದು ಓಲೆ ಮಾತ್ರ ಸಿಕ್ಕಿಲ್ಲ ನನಗೆ. ಒಂದು ಇಯರ್ ಬ್ಯಾಕು ಫಸ್ಟ್ ಇಯರ್ ಬರ್ತ್ಡೇ ನನ್ನ ಮಗಂದಿದ್ದಾಗ ದೇವಸ್ಥಾನದಲ್ಲಿ ಚೈನ್ದು ಡಾಲರ್ ಕಳ್ಕೊಂಡಿದ್ದೆ ನಾನು. ನನ್ನ ಮನೆಯಲ್ಲಿ ಹೇಳಿದ್ದೆ ಎಲ್ರಿಗೂ, ಇಲ್ಲ ಇಲ್ಲಿ ಹೋಗೋಣ, ಲಾಸ್ಟ್ 2-3 ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ಲಾಸ್ಟ್ ಬರಬೇಕಾದ್ರೆ ಒಂದು ದೇವಸ್ಥಾನಕ್ಕೆ ಹೋಗಿದ್ವಿ, ಅಲ್ಲಿ ನಿಂತಿದ್ವಿ, ಆ ಜಾಗದಲ್ಲಿ ಬಿದ್ದಿರ್ಬೋದು, ಅಲ್ಲಿ ಸ್ವಲ್ಪ ಕತ್ಲೆ ಇದೆ, ಜನಗಳಿಗೆ ಕಾಣಿಸಲ್ಲ ಬಿದ್ದಿದ್ರು, ಅವ್ನು ಅಲ್ಲಿ ನಿಲ್ಲಿಸಿದ್ವಿ, ನೋಡೋಣ ಅಂತಂದೆ. ಮನೆ ಜನ ಎಲ್ಲ ಏನು ಹೇಳಿದ್ರು ಅಂದರೆ, ಈಗ ಹೋದರೆ ಅಲ್ಲಿ ಸಿಗುತ್ತಾ, ಯಾರಿಗಾದ್ರೂ ಸಿಕ್ಕಿರುತ್ತೆ, ತೊಗೊಂಡೋಗ್ಬಿಟ್ಟಿರ್ತಾರೆ, ಸುಮ್ಮನೆ ಹೋಗ್ಬೇಕಷ್ಟೇ ನೀನು ಅಂತಂತ ಹೇಳಿದ್ರು. ಹೋಗ್ಬೇಕಾದ್ರೆ ಯಾರಿಗೂ ನಂಬಿಕೆ ಇರಲಿಲ್ಲ. ನಾನು ನನ್ನ ಹಸ್ಬೆಂಡ್ನ ಕರ್ಕೊಂಡು ಹೋಗಿ ಅಲ್ಲಿ ಹುಡುಕಿದ್ವಿ. ನನ್ನ ಪುಣ್ಯ ಹೆಂಗಿತ್ತು ಅಂತಂದರೆ, ಅಷ್ಟು ಮನೆಯಲ್ಲಿ ಅಷ್ಟು ಹೇಳಿ ಹೋಗಿರೋದಕ್ಕೆ ನಾನು ಹೋಗಿದ ತಕ್ಷಣ ನಾನೇನೋ ಹಿಂಗೆ ನೋಡ್ತಾ ಇದ್ದೀನಿ, ಒಂದು ಹುಡುಗಿ ನನ್ನ ಹತ್ರನೇ ಬಂದ್ಬಿಟ್ಟು ಏನು ಹುಡುಕ್ತಾ ಇದ್ದೀರಾ ಇದಾ ಅಂತಂತಂದ್ಬಿಟ್ಟು ಡಾಲರ್ನ ಎತ್ತಿ ಹಿಂಗೆ ತೋರಿಸಿದ್ರು. ನನಗೆ ಅವಾಗ ಎಷ್ಟು ಖುಷಿ ಆಯಿತು. ದಾರಿಲಿ ಹೋಗ್ತಾ ಇರಬೇಕಾದ್ರೆ ಅಂದ್ಕೊಂಡ್ಬಿಟ್ಟಿದ್ದೆ, ದೇವರೇ ಪ್ಲೀಸ್ ಗಣಪ ಸಿಕ್ಬಿಡಲಿ. ಡಾಲರ್ ಸಿಕ್ತು, ಮನೆಗೆ ಬಂದು ತೋರಿಸ್ದೆ. ಮನೆಗೆ ಬಂದು ತೋರಿಸಿದಾಗ ಏನು ಹೇಳ್ತಾ ಇದ್ದಾರೆ, ಅದೇ ನಾನು ಅಂದ್ಕೊಂಡೆ ಹೋಗಿ ನೋಡಿ ಅಲ್ಲಿ ಬಿದ್ದಿರುತ್ತೆ ಸಿಗುತ್ತೆ ಅಂತಂತ ಹೇಳೋಣ ಅಂದ್ಕೊಂಡೆ ಅಂತ ಒಬ್ಬರು ಹೇಳ್ತಾಯಿದ್ರು. ಇನ್ನೊಬ್ಬರು ಸಿಗ್ಬೋದು, ಅಲ್ಲಿ ಕತ್ಲೆ ಇತ್ತಲ್ಲ ಅದಕ್ಕೆ ಸಿಗ್ಬೋದು. ನಾನು ವೀಡಿಯೋ ಮಾಡಬೇಕಾದ್ರೆ ನೋಡ್ಕೊಂಡಿರಲಿಲ್ಲ, ಸ್ಟೋರೇಜ್ ಪೂರ್ತಿ ಖಾಲಿ ಆಗಿತ್ತು, ಹಾಗಾಗಿ ಅದು ಅರ್ಧಕ್ಕೆ ಕಟ್ಟಾಯಿತು. ನಾನು ಏನು ಹೇಳೋಕ್ಕೆ ಹೊರಟೆ ಅಂತಂದರೆ, ಯಾವಾಗಲೂ ನೀವು ನಿಮ್ಗನ್ಸಿದ್ದನ್ನು ಮಾಡೋದಕ್ಕೆ ಟ್ರೈ ಮಾಡಿ, ಆವಾಗ ಏನೋ ಒಂದು ಆಗುತ್ತೆ, ಏನೋ ಒಂದು ಸರಿ ಹೋಗುತ್ತೆ.